ಇವತ್ತು ನಂಗೆ ಶಾಲೆಯಿಂದ ಬಂದು ಕೆಲಸ ನಂಗೆ ಸುಸ್ತಾಯ್ತು ಕೆಲಸ ಮಾಡಿ. ಸ್ವಲ್ಪ ಹಸಿವಾಗ್ತುಂಟು, ಎಂತ ಮಾಡೋದಂತ. ಯಾವತ್ತಿಗೆ ಎಂತ ಹಸಿವಾಗ್ತಾರೆ ಅಂತ ಅಮ್ಮನ ಹತ್ರ ಕೇಳಿದ್ರೆ ಹೇಳ್ತಾರೆ ಹೀಗೆ ದೋಸೆ ಎರೆದು ಕೊಡ್ತಾರೆ. ಎಂತ ಮಾಡೋದು, ಅದು ತಿಂದು ತಿಂದು ಉದಾಸೀನ ಆಯ್ತು. ಇವತ್ತು ಎಂತ ಆದ್ರೂ ಸ್ಪೆಷಲ್ ಮಾಡುವ. ಮೊನ್ನೆದು ಮ್ಯಾಗಿ ಉಂಟು, ಅದ್ರ ಮಾಡುವ. ಯಾರಿಗೆ ಗೊತ್ತಾಗದಾಗೆ ಮಾಡುವ ಬನ್ನಿ. ಯಾರಿಗೂ ಗೊತ್ತಾಗಲಿಲ್ಲ ಮ್ಯಾಗಿ ಮಸಾಲೆ. ಇದನ್ನು ನಾವೀಗ ಬಾಣಲೆಯಲ್ಲಿ ನೀರು ಹಾಕಿದ್ದೇನೆ, ರಪ್ಪ ಇಟ್ಟು ಚಾಕು ಹೆಚ್ಚಿಟ್ಟಾಯ್ತು. ರಪ್ಪ ಈ ಮ್ಯಾಗಿ ಮಸಾಲವನ್ನು ಕಟ್ಟು ಮಾಡಿ ಬೋಯಿಲ್ ಹಾಕಿ ಈಗ ನೀರು ಕುದಿತುಂಟು ನೋಡಿ. ಈಗ ಗುಳ್ಳೆ ಬಂದು ಕುದಿತುಂಟು. ಇದಕ್ಕೆ ನಾವು ನೂಡಲ್ಸ್ನ ಇದನ್ನು ಸ್ವಲ್ಪ ಇದನ್ನು ಹೀಗೆ ಮಾಡಿಬಿಡಿ ಅಷ್ಟೇ, ಆಯ್ತಾ? ಇನ್ನೊಂದು 1 ನಿಮಿಷಕ್ಕೆ ಹೀಗೇನೆ ಬಿಡ್ಬೇಕಾಯ್ತಾ? ಈಗ ನಮ್ಮ ನೂಡಲ್ಸ್ ಬೆಂದಿರ್ಬೋದು. ಬನ್ನಿ ಇದಕ್ಕೆ ಮಸಾಲ ಹಾಕೋಣ. ಈಗ ಬೆಂದಿದೆ. ಈಗ ಒಮ್ಮೆ ಇದ್ರೆ ಹೀಗೆ ಹೀಗೆ ಬಿಟ್ಟರೆ ಆಯ್ತು ನೂಡಲ್ಸ್ ಎಲ್ಲ. ಈಗ ಇದಾದ ಕೂಡಲೇ ನಾವು ಮಸಾಲ ಈಗ ಮಸಾಲ ಹಾಕ್ತೇನೆ. ಮಸಾಲ ಹಾಕಿ ಆಯ್ತು. ಇದರ ಕ್ಲೀನ್ ಮಾಡಿ ಹಾಕ್ತೇನೆ. ಇದಾದ ಕೂಡಲೇ ಚಂದ ಮಿಕ್ಸ್ ಮಾಡೋದು. ಈಗ ನೋಡುವ ನಮ್ಮ ಇದು ನೂಡಲ್ಸ್ ರೆಡಿ ಆಗಿದೆ ಇಲ್ವಾ? ಕರೆಕ್ಟ್ ಆಗಿ ಈಗ ಅದನ್ನು ಒಂದು ಮಿಕ್ಸ್ ಒಮ್ಮೆ ಹೀಗೆ ಮಾಡಿ ಇದರ ಒಂದು ಹೀಗೆ ಇಟ್ಟು ಬಿಟ್ರೆ ಸ್ವಲ್ಪ ಹೊತ್ತು ತಣ್ಣಗೆ ಹೀಗೆ. ಮ್ಯಾಗಿ ಮಾಡಿ ಆಯ್ತು. ನಮ್ಮ ಬಾರದಿದ್ರೆ ಸಾಕು, ಬರಲಿಲ್ಲ. ಅಪ್ಪ ತಿಂದು ಬಿಡುವ. ಅಯ್ಯೋ ಮನೆ ಇಲ್ಲಿದ್ದೇನೆ. ಇದೆಂತ ತಿನ್ನೋದು? ಮ್ಯಾಗಿ ಅದೆಷ್ಟೊತ್ತಿಗೆ ಮಾಡಿದ್ದು? ಅದೀಗ ಮಾಡಿದ್ದು. ಹಸಿ ಆಗ್ತದೆ ಅಂತ ಹೇಳಿ ನಾನು ದೋಸೆ ವಿಧಿ ಕೊಡ್ತಿದ್ದೆ ಅಲ್ಲ. ಮ್ಯಾಗಿ ತಿಂದು ಹೊಟ್ಟೆ ಎಲ್ಲ ಏನು ಹಾಳು ಮಾಡಿಕೊಂಡು ಹೇಳಿದ್ರು ಒಂದು ಚೂರು ಇಲ್ಲ. ಈ ಮಕ್ಕಳಿಗೆ ಉಂಟಲ್ಲ. ಆಯ್ತು, ಇನ್ನು ಮಾಡಿ ಆಗಿದೆ, ತಿನ್ನಿ ಅದನ್ನು. ಆಯ್ತಾಯ್ತು. ಸೂಪರ್ ಮ್ಯಾಗಿ, ಚೆನ್ನಾಗಿದೆ ಅಲ್ಲಣ್ಣ? ಅಣ್ಣ